ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ. ಇವತ್ತಿನ ವಿಡಿಯೋದಲ್ಲಿ ನಾವು 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಚಾಪ್ಟರ್ 1 ಸೋರ್ಸಸ್ ಈ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ಎಕ್ಸ್ಕವೇಷನ್ಸ್. Excavation is the process of digging out the hidden ruins in the earth through scientific methods. ಎಕ್ಸ್ಕವೇಷನ್ ಅಂದರೆ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಉತ್ಖನನ ಅಂದರೆ ಭೂಮಿಯನ್ನು ಅಗೆಯೋ ಕಾರ್ಯ. ಭೂಮಿಯನ್ನು ಅಗೆದು ಅದರ ಅಡಿಯಲ್ಲಿರುವ ಅವಶೇಷಗಳನ್ನು ವೈಜ್ಞಾನಿಕವಾದ ರೀತಿಯಲ್ಲಿ ಹೊರಗೆ ತೆಗೆಯೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಉತ್ಖನನ ಅಥವಾ ಎಕ್ಸ್ಕವೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, the excavations conducted at Bimbedka and Sanganakallu gave us information to reconstruct the history of Stone Age culture and ruins found during the excavation conducted at Harappa and Mohenjo-daro province. Provides evidence for reconstructing the history of Indus Valley civilization. ಬಿಂಬೆಡ್ಕ ಮತ್ತು ಸಂಗನಕಲ್ಲು ಅನ್ನೋ ಜಾಗದಲ್ಲಿ ನಡೆದಂಥ ಉತ್ಖನನ ಕ್ರಿಯೆ ಅಥವಾ ಎಕ್ಸ್ಕವೇಷನ್ಸಿಂದ ನಮಗೆ ಶಿಲಾಯುಗದ ಸಂಸ್ಕೃತಿ ಅಂದರೆ ಓಲ್ಡ್ ಸ್ಟೋನ್ ಏಜ್ ಕಲ್ಚರ್ ಏನಿತ್ತು, ಆಗಿನ ಕಲ್ಚರ್ ಏನಿದೆ ಅದರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಈ ಎಕ್ಸ್ಕವೇಷನ್ಸ್ ಏನಿದೆ ಅದು ಇತಿಹಾಸವನ್ನು ಪುನಃ ನಿರ್ಮಾಣ ಮಾಡಲ್ಲ, ಅಂದರೆ ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಎವಿಡೆನ್ಸ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಹರಪ್ಪ ಮತ್ತು ಮೊಹೆಂಜೊದಾರೋ ಅಲ್ಲಿ ನಡೆಸಿದಂಥ ಎಕ್ಸ್ಕವೇಷನ್ಸ್ ಏನಿದೆ ಆ ಸಮಯದಲ್ಲಿ ಪತ್ತೆಯಾದಂತಹ ಅವಶೇಷಗಳು ಅಂದರೆ ಎವಿಡೆನ್ಸ್ ಏನು ಸಿಗುತ್ತೆ ಅದು ಸಿಂಧೂ ಸಿವಿಲೈಸೇಷನ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ಸ್ನ ಕೊಡುತ್ತೆ. Next, oral sources and legends. In oral tradition, the memory of human society is recorded. Today, many oral sources are being used to understand the diverse Indian heritage. From time immemorial, human society has preserved experience and memories in the form of poems, songs, and ballads. They are passed on from generations to generations through oral communication. ಮೌಖಿಕ ಪರಂಪರೆಯಲ್ಲಿ ಮಾನವ ಸಮಾಜದ ನೆನಪುಗಳನ್ನು ನಾವು ರೆಕಾರ್ಡ್ ಮಾಡ್ತೀವಿ, ಅಂದರೆ ದಾಖಲೆ ಮಾಡ್ತೀವಿ. ಇವತ್ತು ಭಾರತದ ವೈವಿಧ್ಯಮಯ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅನೇಕ ಮೌಖಿಕ ಆಧಾರಗಳನ್ನು ನಾವು ಯೂಸ್ ಮಾಡ್ತೀವಿ. ಹಿಂದಿನ ಕಾಲದಿಂದ ಮಾನವ ಸಮಾಜ ತನ್ನ ಅನುಭವಗಳನ್ನು, ಎಕ್ಸ್ಪೀರಿಯನ್ಸ್ ಮತ್ತು ನೆನಪುಗಳನ್ನು ಕವಿತೆಗಳ ಮೂಲಕ, ಹಾಡುಗಳ ಮೂಲಕ, ಬ್ಯಾಲೆಡ್ಸ್ ಅಂದರೆ ಲಾವಣಿಗಳ ಮೂಲಕ ಅದನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಅವುಗಳು ಏನು ಮಾಡುತ್ತೆ ಅಂದರೆ ಮೌಖಿಕವಾಗಿ ಅಂದರೆ ಓರಲ್ ಆಗಿ ನಮಗೆ ಸಂವಹನ ಮೂಲಕ ಹಿಂದಿನ ತಲೆಮಾರಿಂದ ಮುಂದಿನ ತಲೆಮಾರಿಗೆ ಬರ್ತಾ ಇದೆ. ಅಂದರೆ ಅದು ಒಂದು ಟ್ರೆಡಿಷನ್, ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ಗೆ ಈ ಓರಲ್ ಸಾಂಗ್ಸ್ ಎಲ್ಲ ಏನಿದೆ ಅದು ಪಾಸ್ ಆಗುತ್ತೆ. ಅಂದರೆ ಹಿಂದಿನ ಕಾಲದಲ್ಲಿ ಏನು ನಡೀತಿತ್ತು ಅನ್ನೋದನ್ನು ಇವರು ಹಾಡಿನ ಮೂಲಕ ಹೇಳ್ತಾ ಇದ್ರು. ಓರಲ್ ಲಿಟ್ರೇಚರ್ ಹೆಲ್ಪ್ಸ್ ಟು ನೋ ದ ಲೋಕಲ್ ಹಿಸ್ಟ್ರಿ. ದೇರ್ ಆರ್ ಅಬಾಂಡೆಂಟ್ oral literature on the Nayakas of Chitradurga, Kempegowda, Tippu Sultan, Sangolli Rayana, Kitturu Rani Chennamma, Sindhura Lakshmana, Meadows Taylor and others. There are many oral narratives on Kaivara Narayana Tata, Sevalal, Shishanala Sharif and many others. Many tribes and communities who were illiterates preserved their experience through oral literature. ಈ ಸ್ಥಳೀಯ ಅಂದರೆ ಲೋಕಲ್ ಇತಿಹಾಸ ಏನಿದೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಮೇಯ್ನಾಗಿ ಮೌಖಿಕ ಅಂದರೆ ಓರಲ್ ಲಿಟ್ರೇಚರ್ನ ನಾವು ಡಿಪೆಂಡ್ ಆಗ್ತೀವಿ. ಈ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡೋಸ್ ಟೇಲರ್ಸ್ ಇವ್ರ ಬಗ್ಗೆ ಎಲ್ಲ ತುಂಬ ಮೌಖಿಕ ಸಾಹಿತ್ಯ ಇದೆ. ಮೌಖಿಕ ಸಾಹಿತ್ಯ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಪಾಸಾದಂಥ ಓರಲ್ ಲಿಟ್ರೇಚರ್. ಅದನ್ನು ನಾವು ಜಾನಪದ ಗೀತೆಗಳಂತಲೂ ಹೇಳ್ತೀವಿ. ನಿಮ್ಗೆ ಗೊತ್ತು, ತುಂಬ ಜನ ಆಗಿನ ಕಾಲದಲ್ಲಿ ಇಂಡಿಯಾದಲ್ಲಿ ಓದೋಕ್ಕೆ ಬರೀಲಿಕ್ಕೆ ಬರ್ತಾ ಇರಲಿಲ್ಲ. ಆವಾಗ ಅವರು ಹಿಂದಿನ ಕಾಲದಲ್ಲಿ ಏನೇನು ನಡೆದಿದ್ದು ಅನ್ನೋದರ ಹಿಸ್ಟ್ರಿನ ಹೇಗೆ ಪಾಸ್ ಮಾಡ್ತಿದ್ರು ಅಂದರೆ ಜಾನಪದ ಹಾಡುಗಳನ್ನ ಕಟ್ತಾಯಿದ್ರು. ಈ ಜಾನಪದ ಹಾಡುಗಳನ್ನು ಬಾಯಿಂದ ಬಾಯಿಗೆ ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗಿ ಅದು ಕಂಟಿನ್ಯೂ ಆಗ್ತಿತ್ತು. ಅಂಥ ಜಾನಪದ ಹಾಡು ಕಟ್ಟೋರಲ್ಲಿ ಈ
ಕೈವಾರ ನಾರಾಯಣ ತಾತ ಇರ್ಬೋದು, ಸೇವಾಲಾಲ್ ಇರ್ಬೋದು, ಶಿಶ್ನಾಳ್ ಶರೀಫ ಇರ್ಬೋದು, ಇವರೆಲ್ಲ ತುಂಬ ಪ್ರಮುಖ ಪಾತ್ರ ವಹಿಸ್ತಾರೆ. ಕೆಲವೊಂದು ಬುಡಕಟ್ಟು ಜನಾಂಗಗಳೇನಿದ್ರು ಅವರಿಗೆ ಅಕ್ಷರ ಜ್ಞಾನ ಇರಲಿಲ್ಲ, ಮೀನ್ಸ್ ಅವರು ಲಿಟ್ರೇಟ್ ಆಗಿರಲಿಲ್ಲ. ಹಾಗಾಗಿ ಅವರು ತಮ್ಮ ಜೀವನದಲ್ಲಿ ಏನೇನು ಅನುಭವಿಸಿರ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಏನಿದೆ, ಅಥವಾ ಅವರು ಏನು ಅಡ್ವೈಸ್ ಮಕ್ಕಳಿಗೆ ಕೊಡಬೇಕು, ಇದನ್ನೆಲ್ಲ ಅವ್ರು ಏನು ಮಾಡ್ತಿದ್ರು ಅಂದರೆ ಹಾಡುಗಳ ರೂಪದಲ್ಲಿ ಹೇಳ್ತಾ ಇದ್ರು. ಆ ಹಾಡುಗಳು ಕೂಡ ಹಿಸ್ಟ್ರಿನ ಡಿಸೈಡ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ನ ಪ್ಲೇ ಮಾಡುತ್ತೆ. There are many legends related to individuals, events, heritage, customs and many places in India. Legends are also referred to as Sthala Puranas. Usually, they do not provide direct information for the study of history. They reflect social beliefs. They also highlight the glory of certain individuals or the significance of a particular place. Generally, we come across Sthala Purana related to religious places. ಭಾರತದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು, ಘಟನೆಗಳನ್ನು, ಪರಂಪರೆಯನ್ನು ಮತ್ತು ಆಚರಣೆಗಳ ಕುರಿತಿರ್ಬೋದು, ಹಾಗೆ ಹಲವು ಸ್ಥಳಗಳ ಕುರಿತು ತುಂಬ ರೀತಿಯಲ್ಲಿ ಐಹಿತ್ಯ ಅಥವಾ ಪುರಾಣಗಳಿದೆ. ಅಂದರೆ ಪುರಾಣ ಅಂದರೆ ಕತೆ, ಬಾಯಿಂದ ಬಾಯಿಗೆ ಬಂದಿರೋಂಥ ಕಥೆಗಳು. ಈ ಪುರಾಣಗಳು ಅಥವಾ ಐಹಿತ್ಯಗಳೇನಿದೆ ಅದನ್ನು ನಾವು ಸ್ಥಳ ಪುರಾಣ ಅಂತ ಕೂಡ ಕರಿತೀವಿ. ಸಾಮಾನ್ಯವಾಗಿ ಇವು ಇತಿಹಾಸದ ಅಧ್ಯಯನದಲ್ಲಿ ನೇರವಾಗಿ ಯಾವುದೇ ಕೆಲಸ ಮಾಡಲ್ಲ. ಆದರೆ ಇವು ಆಗಿನ ಕಾಲದಲ್ಲಿ ಯಾವಾಗ ಆ ಪುರಾಣ ಮಾಡಿದ್ರು, ಆಗಿನ ಕಾಲದಲ್ಲಿ ಏನು ನಂಬಿಕೆ ಇತ್ತು, ಸೋಷಿಯಲ್ ಬಿಲೀವ್ಸ್ ಏನಿತ್ತು ಅನ್ನೋದರ ಬಗ್ಗೆ ಅಷ್ಟೇ ಅಲ್ಲದೆ ಕೆಲವೊಂದು ವ್ಯಕ್ತಿಗಳ ಸುತ್ತ ಅದನ್ನು ಬರೆದಿರ್ತಾರೆ. ಆ ಸ್ಟೋರಿನ ಆ ವ್ಯಕ್ತಿಗೆ ಇದ್ದಂಥ ಇಂಪಾರ್ಟೆನ್ಸ್ ಇರ್ಬೋದು, ಅಥವಾ ಆ ಒಂದು ಧರ್ಮದಲ್ಲಿ ಆ ನಂಬಿಕೆಗೆ ಇದ್ದ ಇಂಪಾರ್ಟೆನ್ಸ್ ಇರ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಸ್ಥಳಕ್ಕೆ ಇದ್ದ ಇಂಪಾರ್ಟೆನ್ಸ್ ಆದ್ರೂ ಆ ಪುರಾಣಗಳಲ್ಲಿ ಇರುತ್ತೆ. You should know C14 radioactive carbon. This should be done only to the biological fossils, tree, birds, plants and animals. In every being, the C14 and C12 are present in equal amounts. After the death, the living beings C12 remains constant, but C14 start losing its volume. It loses half of C14 by 5,700 years. If one can estimate the levels of C12 and C14, one can estimate the accurate age of fossils. Fossils which are 10,000 years old can also be identified using this carbon dating method. ಈ C14 ಅನ್ನುವಂಥದ್ದೇನಿದೆ ಅದು ರೇಡಿಯೋ ಆ್ಯಕ್ಟಿವ್ ಕಾರ್ಬನ್, ಅಂದರೆ ವಿಕಿರಣಶೀಲ ಕಾರ್ಬನ್ ಟೆಸ್ಟ್. ಈ ಪರೀಕ್ಷೆಯನ್ನು ನಾವು ಜೈವಿಕ ಪಳೆಯುಳಿಕೆ ಅಂತ ಹೇಳಿದರೆ ಫಾಸಿಲ್ ಫ್ಯೂಯಲ್ಸ್, ನಿಮಗೆ ಟೆಸ್ಟ್ನ ನಾವು ಬಯಾಲಜಿಕಲ್ ಫಾಸಿಲ್ಸ್ ಅಂದರೆ ಜೈವಿಕ ಪಳೆಯುಳಿಕೆ, ಪ್ಲ್ಯಾಂಟ್ಸ್, ಬರ್ಡ್ಸ್, ಅನಿಮಲ್ಸ್ ಇದ್ರಗಳ ಮೇಲೆ ಮಾತ್ರ ಮಾಡ್ಬೋದು. ಹಾಗೆ ಮಾಡಬೇಕಾದ್ರೆ ಪ್ರತಿಯೊಂದು ಜೀವಿನಲ್ಲಿ, ಅಂದರೆ ಈ ಎಲ್ಲ ವಸ್ತುಗಳಲ್ಲಿ C14 ಮತ್ತು C12 ಅಂತ ಏನು ಅಂಶ ಇದೆ ಅದು ಈಕ್ವಲ್ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಣಿ ಸತ್ತು ಹೋದ ನಂತರ ಅದರಲ್ಲಿರುವ C12 ಏನಿದೆ ಅದು ಚೇಂಜ್ ಆಗಲ್ಲ, ಅದು ಹಾಗೆ ಇರುತ್ತೆ. ಆದರೆ C14 ಅನ್ನೋದೇನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಸತ್ತಾದಮೇಲೆ ಅದರದ್ದು ಆ C14 ಅನ್ನುವಂಥ ಏನು ಅದರಲ್ಲಿರುವಂಥ ಅಂಶ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ C14 ಅನ್ನೋದು ಅರ್ಧದಷ್ಟು ಆದರೆ, ಫಾರ್ ಎಕ್ಸಾಂಪಲ್ 10% ಇತ್ತು, 5 ಆಯಿತು ಅಂದರೆ ಆಗ ನಾವು ಹೇಳ್ಬೋದು ಅದು ಎಷ್ಟು ದಿನಕ್ಕಾಗುತ್ತೆ ಅಂದರೆ 5,700 ಇಯರ್ಸ್ಗೆ. ಈ C14 ಅರ್ಧದಷ್ಟು ಆಗೋದು ಅಂದರೆ ಈಗ ಒಂದು 100% ಇತ್ತು, ಅದು 50% ಆಗೋದು ಅಂದರೆ ಎಷ್ಟು ಇಯರ್ ತೊಗೊಳುತ್ತೆ ಅದು ಆಗಲಿಕ್ಕೆ ಅಂದರೆ 5,700 ಇಯರ್ಸ್ ತೊಗೊಳುತ್ತೆ. ಒಂದು ವೇಳೆ ವಿಜ್ಞಾನಿಗಳು ಈ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ, ಅಂದರೆ ಈ ಫಾಸಿಲ್ನ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಆವಾಗ C12 ಏನಿರುತ್ತೆ, C12 ಮತ್ತು C14 ಇದನ್ನು ಲೆಕ್ಕ ಮಾಡ್ತಾರೆ. ಅದು ಎಷ್ಟೆಷ್ಟು ಪರ್ಸೆಂಟೇಜ್ನಲ್ಲಿದೆ ಅಂತ. ಆಗ ಆ ಪಳೆಯುಳಿಕೆ ಅಥವಾ ಫಾಸಿಲ್ ಏನಿದೆ ಅದರ ವಯಸ್ಸು ಎಷ್ಟಾಗಿತ್ತು ಅನ್ನೋದನ್ನು ನಾವು ಪತ್ತೆ ಹಚ್ಬೋದು. 10,000 ವರ್ಷಗಳಷ್ಟು ಹಳೆಯದಾದ ಪಳೆಯುಳಿಕೆ ಅಥವಾ ಫಾಸಿಲನ್ನು ಕೂಡ ಈ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮೂಲಕ ನಾವೇನು ಮಾಡ್ಬೋದು ಅಂದರೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಹಾಗಾದರೆ ಇವತ್ತಿನ ಈ ಲೆಸನ್ ನಿಮಗೆಲ್ಲರಿಗೂ ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾರಿಗೆಲ್ಲ ಲೆಸನ್ ಅರ್ಥ ಆಯಿತು ಕಮೆಂಟ್ ಮೂಲಕ ತಿಳಿಸಿ, ಒಂದು ಥಂಬ್ ಕೊಡಿ. ಹಾಗೆ
ಯಾವ ಲೆಸನ್ ನಾನು ನೆಕ್ಸ್ಟ್ ಮಾಡಬೇಕು ಅನ್ನೋದು ನಾನು ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.